ಹಾಂ ಇದು ಸಾಲಗಾಮಿ ಮತ್ತು ಹಳೆಬೇಡ ಇವೆ ಹಾಂ ರಸ್ತೆ ಶುರುವಾಗಿ ಸುಮಾರು 3 ತಿಂಗಳು 4 ತಿಂಗಳು ಆಯ್ತು ರೋಡ್ ಬಿಟ್ಟು ಹಾಂ ಜಲ್ದಿ ಯಾಕೆ ಬಿಟ್ಟೋಗಿದ್ದಾರೆ. ಹಾಂ ಮುಂದ್ಗಡೆ ಗಾಡಿಗಳು ಹೋದ್ರೆ ಹೆವಿ ವೆಹಿಕಲ್ಗಳು ಮುಂದ್ಗಡೆ ಬರೋರಿಗೆ ಕಾಣಿಸಲ್ಲ. ಪ್ರಾಬ್ಲಮ್ ಇದಾಗಿರೋದು. ಗಾಡಿ ಆ ಕಡೆಯಿಂದ ಬರ್ತಾ ಇದೆ, ಧೂಳು ಹುಡುಗನೇ ಗಾಡಿ ಓಡಿಸ್ತಾ ಇರೋದು. ಸ್ವಲ್ಪ ಅಪ್ಸೆಟ್ ಆಗಿದೆ ನೋಡಿ ವ್ಯವಸ್ಥೆ ಯಾವ ಬರಕಾಗಿದೆ. ಇದು ಪಾಲ್ಟಿಗೆ ಎಷ್ಟಾಗಿದೆ ಸ್ವಲ್ಪ ಗಾಡಿ ಡ್ರೈವಿಂಗ್ ಮಾಡಿ ಹಾಂ ಮೈನರ್ ಆಪೋಸಿಟ್ ಗಾಡಿ ಬರ್ತಾ ಇದ್ರೆ ಹಾಂ ಹಾಂ ತುಂಬಾ ಪ್ರಾಬ್ಲಮ್ ಆಗೋದು. ಹಾಂ ಬಸ್ಗಳು ಹೋಗ್ಬೇಕಾದ್ರೆ ಈ ಕಡೆ ಬೈಕ್ನರ್ ಬರೋದಕ್ಕೆ ಹಾಂ ಯಾವ ತರ ಕಷ್ಟ ಆಗ್ತಿದೆ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಊರೇನ ಮುಂದ್ಗಡೆ ಹೋಗ್ಬಿಡ್ತಾರೆ ದೊಡ್ಡ ವೆಹಿಕಲ್ಗಳು, ಬರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ಸಾಮಾನ್ಯ ಒಡ್ಡಾಡೋರಿಗೆ ಚಿಕ್ಕ ಪುಟ್ಟ ವೆಹಿಕಲ್ ಅವರಿಗೆ ತುಂಬಾ ಕಷ್ಟ ಆಗ್ತಿದೆ. ಇವಾಗ ಆ ಕಡೆಯಿಂದ ಬಂತು ಬಸ್ ಹೋಗ್ತಿತ್ತಂತ ಅವ್ರು ಹೇಳ್ತಿರೋದು ನೋಡಿ. ಬಸ್ ಇವಾಗ ಇಲ್ಲಿರೋದು ಇದ್ರಾಗ ಹೋಗ್ತಿದ್ದಾರೆ. ಇವರೇನಾರ ಸ್ಪೀಡಲ್ಲಿ ಹೋದ್ರೆ ಧೂಳು ಎದ್ರೆ ಯಾವ ತರ ಆಗುತ್ತೆ ನೋಡಿ, ನೀವೇ ಸ್ವಲ್ಪ ಅಬ್ಸರ್ವ್ ಮಾಡಿ. ಹಾಂ ಮಾತಾಡಿ ಸರ್. ಸುಮಾರು 3 ತಿಂಗಳ ಮೇಲಾಗಿದೆ ಸರ್ ಇದು ರಸ್ತೆ ಇದು ಮಾಡಿ. ಹಾಂ ಈ ತರ ಟೆಸ್ಟ್ ಇದ್ರೆ ಗಾಡಿಯರ ವೆಹಿಕಲ್ ಹೆಂಗ್ ಓಡಿಸ್ತಾರೆ ಬೈಕರಿಗೆ ಏಟಾಗಿದೆ. ಬಸ್ನವರು ಇಲ್ಲ ಟ್ರಕ್ಕರು ಏನಾದ್ರು ಹೋಗ್ಬೇಕಾದ್ರೆ ಹಿಂದ್ಗಡೆ ಹೋಗೋರಿಗೆ ಒಂದು ಚೂರು ಕಾಣಿಸಲ್ಲ. ಸ್ವಲ್ಪ ಇದು ಯಾರು ಕಾಂಟ್ರಾಕ್ಟ್ ಮಾಡ್ಕೊಂಡಿರೋರು ಇವಾಗ ಅವ್ರು ಹೇಳ್ತಾರೆ ನೀರ್ನಾರ ಹಾಕ್ಬೋದಲ್ಲ, ಡಾಂಬರ್ ಸಮಸ್ಯೆ ಅಂತ ಹೇಳ್ತಾರೆ. ನೀರಿನ ವ್ಯವಸ್ಥೆ ಏನಾರ ಮಾಡ್ಬೋದು ತಾನೆ. ಈ ಥರ ಸಮಸ್ಯೆ ಆಗಿದೆ, ಇದಕ್ಕೊಂದು ಸ್ವಲ್ಪ ಪರಿಹಾರ ಮಾಡಿಕೊಡ್ಬೇಕು. ಇದು ಒಟ್ಟಿಗೆ ಲೋಕಲ್ ಎಲ್ಲ ಕಳಕಳಿ ಬೆಳೆಗಳಾಗ್ಲಿ. ಇದು ಕೊಂಡೇಜ್ ಇದೆ ಸರ್ ಗಾಡಿ. ಕೊಂಡೇಜಿ ಕೊಪ್ಪಳು ಗ್ರಾಮ.